ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ವ್ಲಾಗ್ನ ಇಷ್ಟಪಡ್ತಾ ಇದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ನಾನು ಫಾರ್ ಎವರ್ ಗ್ರೇಟ್ಫುಲ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾವು ಒಂದು 2 ವೀಲರ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ನಾನೊಂದು ರೆಸಿಪಿ ವ್ಲಾಗ್ ಶೂಟ್ ಮಾಡಿದ್ದೆ. ಆ್ಯಕ್ಚುಲಿ ಅದು 15% ಏನು ಶೂಟ್ ಮಾಡಿದೆ ಅದೆಲ್ಲ ಡಿಲೀಟ್ ಆಗೋಗಿದೆ. ಬಟ್ ನಾನು ನಿಮಗೆ ಮ್ಯಾನ್ಯುಲಿ ಹೇಳ್ತೀನಿ ಚಿಕನ್ ಮ್ಯಾರಿನೇಷನ್ಗೆ ಏನೇನು ಬೇಕು ಅಂತ. ಸೊ ಸಿಂಪಲಾಗಿ ಒಂದು ಒಳ್ಳೆ ಗೀ ರೈಸ್ ಮತ್ತು ಚಿಕನ್ ರೆಸಿಪಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಗಾಡಿ ತೊಗೊಳಕ್ಕೆ ಹೋಗೋಣ ಬನ್ನಿ. ಹಲೋ ಚಂದನ, ಇಲ್ಲಿ ನೋಡಬೇಕು. ಹಲೋ, ಓವರ್ ಆ್ಯಕ್ಟಿಂಗ್. ಪೂಜೆ ಮಾಡಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ಇವಾಗ ಚಿಕನ್ ರೆಸಿಪಿ ಸ್ಟಾರ್ಟ್ ಮಾಡಿದೆ. ಸೊ ಈ ಚಿಕನ್ ರೆಸಿಪಿಗೆ ಮ್ಯಾರಿನೇಷನ್ಗೆ ಏನೇನು ಬೇಕು ಅಂದರೆ 1 ಕಪ್ ಕರ್ಡ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಸ್ಪೂನ್ ಚಾಟ್ ಮಸಾಲ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಚೂರು ಆಯಿಲ್ ಹಾಕ್ಕೊಂಡು ಚೆನ್ನಾಗೆ ಮ್ಯಾರಿನೇಷನ್ನ ಮಾಡ್ಕೋಬೇಕಾಗತ್ತೆ. ಒಂದು 20 ಮಿನಿಟ್ಸ್ ಆದರೆ ಸಾಕು. ಆಮೇಲೆ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ 3 ಬಿಗ್ ಆನಿಯನ್ಸ್ನ ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಫ್ರೈಗೆ ಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಹಾಫ್ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮೊಟೊ, ಲೈಕ್ 2 ಟೊಮೊಟೊ ತೊಗೋಬೇಕು ಸೊ ಫ್ರೈಗೆ. ಸೊ ಇದೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ನಾವು ಒಂದು ಪ್ಯಾನಲ್ಲಿ ಈ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀರಲ್ಲ ಈರುಳ್ಳಿ ಅದು ಮತ್ತು 1 ಸ್ಪೂನ್ ಗಸಗಸೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ಆನಿಯನ್ ಮತ್ತು ಗಸಗಸೆನ ಏನು ಹುರಿದಿದ್ವಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಒಂದು 3 to 4 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಬೆಳ್ಳುಳ್ಳಿ ನಾವು ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿರೋದು ಮತ್ತು ಈರುಳ್ಳಿ ನಾವು ಚಿಕ್ಕ ಚಿಕ್ಕದಾಗೆ ಸ್ವಲ್ಪ ಹಚ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇದೆರಡು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಒಂದು 4ರಿಂದ 5 ಹಾಕಿದ್ರೆ ಸಾಕು. ಇದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಬೇಕಾಗತ್ತೆ. ಇಲ್ಲಿ ನಾನು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಆಮೇಲೆ ಏನಿದು ಯೆಲ್ಲೋ ಕಲರ್ ಇದೆ ನಿಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಕೇಳಬೇಡಿ, ಬಿಕಾಸ್ ನಾವು ಪ್ರಿಸರ್ವೇಟಿವ್ ಆಗಿ ಅರ್ಶಿನ ಆ್ಯಡ್ ಮಾಡಿರ್ತೀವಿ. ಸೊ ಅದು ಯೆಲ್ಲೋ ಕಲರ್ ಕಾಣಿಸುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಯಾಕೆ ಸುಮ್ಮನೆ ಆಚೆ ತೊಗೊಂಡು ಅದು ಎಷ್ಟು ದಿನ ಮಾಡಿರ್ತಾರೋ ನಮಗೂ ಗೊತ್ತಿರಲ್ಲ. ಸೊ ಮನೇಲಿ ಮಾಡೋದೇ ತುಂಬ ಒಳ್ಳೆಯದು. ಇದಾದಮೇಲೆ ನಾವು ಟೊಮ್ಯಾಟೋಸ್ ಹಾಕ್ಕೋಬೇಕಾಗತ್ತೆ. ನಾವು ಆಲ್ರೆಡಿ ಕುಯ್ಕೊಂಡಿರೋ ಟೊಮ್ಯಾಟೋಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮ್ಯಾರಿನೇಷನ್ಗೆ ಇಟ್ಟಿದ್ವಲ್ಲ ಚಿಕನ್ನ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ಮಿನಿಟ್ಸ್ 5 to 10 ಮಿನಿಟ್ಸ್ ಆಯಿಲ್ ಬಿಡೋವರೆಗೂ ಮಿಕ್ಸ್ ಮಾಡಿ ಸ್ವಲ್ಪ ಓಪನಲ್ಲಿ ಬೇಯಿಸಿ, ಅದಾದಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ. ಇದಾದಮೇಲೆ ನಾವು ಆಲ್ರೆಡಿ ಈರುಳ್ಳಿ ಮತ್ತು ಗಸಗಸೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ 5 to 10 ಮಿನಿಟ್ಸ್, ಇನ್ನು 5 to 10 ಮಿನಿಟ್ಸ್ ಬೇಯಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬಿಡಿ.
ಸೊ ನಾನಿಲ್ಲಿ ಸಾಲ್ಟ್ ಹೇಳೋದು ಮರ್ತೋದೆ, ಐ ಆಮ್ ರಿಯಲಿ ಸಾರಿ. ಸಾಲ್ಟ್ ನಿಮಗೆ ನಾನಿಲ್ಲಿ 1.5 ಸ್ಪೂನ್, ಆಲ್ಮೋಸ್ಟ್ 2 ಸ್ಪೂನ್ ಹಾಕಿದ್ದೀನಿ. ಸೊ ನಿಮಗೆ ಆ್ಯಸ್ ಪರ್ ಟೇಸ್ಟ್ ನಿಮ್ಗೆ ಎಷ್ಟು ಬೇಕೋ ನೀವು ಹಾಕ್ಕೊಂಡ್ಬಿಡಿ. ಇದಾದಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿದ್ರೆ ಒಳ್ಳೆ ಚಿಕನ್ ರೆಸಿಪಿ ರೆಡಿಯಾಗಿರುತ್ತೆ. ಸೊ ಇದಾದಮೇಲೆ ನಾನು ನಿಮಗೆ ಸೂಪರ್ ಆ್ಯಂಡ್ ಡೆಲಿಷಿಯಸ್ ಆ್ಯಂಡ್ ತುಂಬ ಈಸಿಯಾಗಿ ಮಾಡೋ ಗೀ ರೈಸ್ ಹೇಳ್ಕೊಡ್ತೀನಿ. ಸೊ ಒಂದು ಕುಕ್ಕರ್ ಇಟ್ಕೊಂಬಿಡಿ. ಕುಕ್ಕರಲ್ಲಿ ಒಂದು 5 to 6 ಸ್ಪೂನ್ಸ್, ನಾನಿಲ್ಲಿ ಆಲ್ಮೋಸ್ಟ್ 7 ಸ್ಪೂನ್ಸ್ ಹಾಕಿದ್ದೀನಿ ಅನ್ಸುತ್ತೆ, ಯಾಕಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಎಲ್ಲ ಸ್ಪೈಸಸ್ ಹಾಕ್ಕೊಳ್ಳಿ. ಪಲಾವ್ ಎಲೆ, ನೀವು ಏನೇನು ಪಲಾವ್ಗೆ ಹಾಕ್ತೀರಾ ಒಗ್ಗರಣೆದು ಎಲ್ಲನೂ ಹಾಕ್ಕೊಳ್ಳಿ. ನಾನು ಸೋಂಪು, ಜೀರಿಗೆ, ಮೆಣಸು, ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲ ಹಾಕಿದ್ದೀನಿ. ಅದೆಲ್ಲ ಆದಮೇಲೆ ಒಂದೇ ಒಂದು ಈರುಳ್ಳಿನ ಸ್ಮಾಲಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಳ್ಳಿ, ಚಿಕ್ಕ ಚಿಕ್ಕದಾಗೆ. ಅದಾದಮೇಲೆ ನೀವು, ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ನೆನೆಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ನೆನೆಸಿಡಬೇಕು ಒಂದು 10 ಮಿನಿಟ್ಸ್. ಅದಾದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ನಾನಿಲ್ಲಿ ಹಾಟ್ ವಾಟರ್ ಹಾಕ್ತಾಯಿದ್ದೀನಿ. ನೀವೆಷ್ಟು ಹಾಟ್ ವಾಟರ್ ಹಾಕ್ತಿರೋ ಅಷ್ಟು ಗೀ ರೈಸ್ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಟ್ ವಾಟರ್ ಹಾಕಿದ್ಮೇಲೆ ಸಾಲ್ಟ್ ಹಾಕ್ಕೊಂಡು ನೆನೆಸಿರೋ ಅಕ್ಕಿನ ಕುದಿಯೋ ನೀರಿಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಡಿ. ನಾನಿಲ್ಲಿ ಒಂದೇ ಒಂದು ವಿಷಿಲ್ ತೊಗೊತಾ ಇದ್ದೀನಿ. ಒಂದು ವಿಷಿಲ್ ಆದಮೇಲೆ ಸಖತ್ ಡೆಲಿಷಿಯಸ್ ಆಗಿರೋ ಗೀ ರೈಸ್ ರೆಡಿಯಾಗಿರುತ್ತೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ಏನಾದ್ರು ಕರೆಕ್ಷನ್ಸ್ ಇದ್ದರೆ ಹೇಳಿ. ನಾನು ಆಲ್ವೇಸ್ ರೆಡಿ ಟು ಕರೆಕ್ಟ್ ಮೈ ಸೆಲ್ಫ್, ಬಿಕಾಸ್ ಯಾರೂ ಪರ್ಫೆಕ್ಟ್ ಅಲ್ಲ. ಸೊ ನೆಕ್ಸ್ಟ್ ಡೇ ರಾಮನವಮಿ ಇದ್ದಿದ್ದರಿಂದ ನಾನು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ನಾಳೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಾಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಎಲ್ರಿಗೂ. ಬಾಯ್ ಬಾಯ್.